ಈ ಶಾಂಪೂ ಮತ್ತು ಕಂಡೀಷನ್ ಯಾವ್ದೆಲ್ಲ ಬಳಸ್ತೀನಿ ಅಂತ ಹೇಳ್ತೀನಿ. ಯಾವ್ದೊಂದು ಚೆನ್ನಾಗೈತೆ ನನಗೆ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಂತ. ಇಲ್ಲಿ ನೋಡ್ರಿ, ಇದು ಪ್ಯಾಂಟಿನ್ ನಾನ್ ಬಳಸ್ತಿರೋದು ಲೈವ್ಲಿ ಕ್ಲೀನ್ ಅಂತ ಹೇಳಿದ್ದು ಕುಂಬಳಕಾಯಿ ರಸ. ಅದನ್ನ ಮಾತ್ರ ಹಚ್ತಿದ್ವಿ ನಾವು ಕೂದಲಿಗೆ. ಎಷ್ಟು ಚೆನ್ನಾಗಿರ್ತಿದ್ವು, ಅಷ್ಟು ಶೈನ್ ಆಗಿರ್ತಿದ್ವು ಅಂತ ಅಂದ್ರೆ ನಾವು ಆ ಟೈಮಲ್ಲಿ ನಾವು ಕಂಡೀಷನ್ ಹಚ್ಚೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಇದಕ್ಕೆ ಯಾವುದೇ ರೀತಿ ಕಲರ್ ಇಲ್ಲ, ಜೆಲ್ ಐತಿ, ಆಲೋವೆರಾ ಜೆಲ್ ಇರ್ತಲ್ಲ ಆ ರೀತಿ ಐತಿ. ಇದನ್ನ ಬಿಟ್ಟು ಇದನ್ನ ತರಿಸ್ಕೊಂಡಿದ್ದೆ ನಾನು. ರೋಸ್ಮೆರಿ ಆಂಟಿ ಹೇರ್ ಫಾಲ್ ಶಾಂಪೂ ಅಂತ ಹೇಳಿದ್ರು ಇದು ಬಹಳಷ್ಟು ಜನ ಬಳಸ್ತಾ ಇರ್ಬೋದು ಅನಿಸ್ತೈತಿ. ಇದು ಬಹಳ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕೂಡ ನಾನು ಪ್ಯಾಂಟಿನ್ ನಾನು ತಗೊಂಡಿರೋದು. ಪ್ಯಾಂಟಿನ್ ಸಿಲ್ಕಿ ಸ್ಮೂತ್ ಅಂತ ಹೇಳಂದು ಈ ಕಂಡೀಷನರ್ ಇರೋದು. ಇದನ್ನ ನಾನು ಬಳಸ್ತಾ ಇದ್ದೀನಿ. ಪ್ಯಾಂಟಿನ್ ಸಿಲ್ಕಿ ಸ್ಮೂತ್ ಹೇರ್ ಆಯಿಲ್ ಯಾರು ಬಳಸ್ತಿದ್ದೀರೋ, ಆಮೇಲೆ ಸೋಪ್ ಪೌಡರ್ ಯಾರು ಯೂಸ್ ಮಾಡ್ತಿದ್ದೀರೋ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್. ಆಮೇಲೆ ಆಯಿಲ್, ಫೇಸ್ ಆಯಿಲ್, ಪೌಡ್ರು, ಸೋಪು ಮತ್ತು ಈ ಹೇರ್ ಆಯಿಲ್ ಯಾರೆಲ್ಲ ಬಳಸಿದಿರೋ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳೋದು ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊತೀನಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಕಮೆಂಟ್ ಹಾಕ್ರಿ ಅಂತ ಹೇಳೋದು. 10 ಹರ್ಬ್ಸ್ ಅನ್ನ ಹಾಕಿ ಈ ಒಂದು ಆಯಿಲ್ ಅನ್ನ ನಾನು ರೆಡಿ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.